ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear trainees, welcome you to all for today online classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಶೀಟ್ ಮೆಟಲ್ ಪ್ರೋಸೆಸ್ ಅಲಾಯ್ಡ್ ಟ್ರೇಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ತರಗತಿಗಳನ್ನು ತೆಗೆದುಕೊಂಡಿದ್ದೀನಿ. Today we will discuss soldering iron and its types. Soldering iron ಮತ್ತೆ ಅದರ ಬಗೆಗಳು, ಸಾಲ್ಡರಿಂಗ್ ಅಂದ್ರೆ ಏನು, ಫ್ಲಕ್ಸ್ ಅಂದ್ರೆ ಏನು, ಇದರ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Today objectives of this lesson: state soldering, flux and its types and functions of flux. Soldering iron bit ಅಥವಾ soldering iron ಅಂದ್ರೆ ಏನು, purpose of soldering iron ಏನು, constructional features of soldering iron and different types of copper bits and their uses. ಇಷ್ಟು ಅಂಶಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Now let us come to the soldering. ಈ soldering ಅಂತಕ್ಕಂಥದ್ದನ್ನ ನಾವು ಪ್ಯಾಜನರ್ಸ್ ಪಾಠ ಮಾಡುವಾಗ ನಿಮಗೆ ಹೇಳಿದ್ವಿ. ಅಲ್ಲಿ ಮುಖ್ಯವಾಗಿ ಪರ್ಮನೆಂಟ್, ಸೆಮಿ ಪರ್ಮನೆಂಟ್, ಟೆಂಪರವರಿ ಪ್ಯಾಜನರ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಟೆಂಪರವರಿ ಪ್ಯಾಜನರ್ಸ್ಗೆ ನಾನು ಉದಾಹರಣೆಯನ್ನು ಕೊಡುವಾಗ ಸಾಲ್ಡರಿಂಗ್ ಅಂತ ಹೇಳಿದ್ದೆ. ಸೊ ಈಗ ಆ ಒಂದು ಸಾಲ್ಡರಿಂಗ್ ಪ್ರೋಸೆಸ್ ಇಲ್ಲಿ ಶೀಟ್ ಮೆಟಲ್ ಬಂದಿದೆ. There are different methods of joining metallic sheets. ಬೇರೆ ಬೇರೆ ಮೆಥಡ್ ಇದೆ ಮೆಟಾಲಿಕ್ ಶೀಟ್ಸ್ ಅನ್ನು ಜಾಯಿನಿಂಗ್ ಮಾಡಲಿಕ್ಕೆ. ಅದರಲ್ಲಿ ಒಂದು ಸಾಲ್ಡರಿಂಗ್. ಅಂದ್ರೆ ಸಾಲ್ಡರಿಂಗ್ is a process by which metallic material are joined together with the help of another liquefied metal. A liquefied metal ಯಾವುದು? ಸಾಲ್ಡರ್ ಅಂತ ನಾವು ಕರಿತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಸಾಲ್ಡರ್. ಲಿಕ್ವಿಫೈಡ್ ಮೆಟಲ್ ಅನ್ನು ಏನ್ ಬಳಸ್ತೀವಿ ನಾವು ಸಾಲ್ಡರಿಂಗ್ ಅನ್ನು ಮಾಡಲಿಕ್ಕೆ ಜಾಯಿನಿಂಗ್ ಪ್ರೋಸೆಸ್ ನಲ್ಲಿ, ಅದು ಅದರ ಮೆಲ್ಟಿಂಗ್ ಪಾಯಿಂಟ್ ಲೋಹರ್ ದೆನ್ ದಟ್ ಆಫ್ ದಿ ಮೆಟೀರಿಯಲ್ ಬೀಯಿಂಗ್ ಜಾಯಿಂಡ್. ಯಾವ ಲೋಹವನ್ನ ನೀವು ಜಾಯಿನ್ ಮಾಡ್ತೀರೋ ಅದಕ್ಕಿಂತ ಏನಿರಬೇಕು? ಕಡಿಮೆ. ಒಂದು ವೇಳೆ ನೀವು ಸಾಲ್ಡರಿಂಗ್ ಇಂತ ನಿಮ್ಮ ಮೆಟಲ್ಲೇ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗ್ಬಿಟ್ರೆ ಜಾಯಿನ್ ಮಾಡೋದಕ್ಕೆ ಕಷ್ಟ. ದಟ್ಸ್ ವೈ soldering is a process of joining two metal sheets together with the help of solder. With the help of solder, that is called soldering. Is known as soldering ಅಂತ ನಾವು ಕರಿತೀವಿ. ನಾವಿಲ್ಲಿ ಸಾಲ್ಡರ್ಸ್ ಅಂತ ಗೊತ್ತು. ಸಾಲ್ಡರ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸಾಲ್ಡರ್ ಅಂದ್ರೆ ಏನು? ಸಾಲ್ಡರ್ ಅಂದ್ರೆ ಇದು ಒಂದು ಮೆಟಲ್. Both pure metals and alloys are used as a solvents. Available in the form of wires, sticks, igorods, tapes, formed sections, powder and paste. ನೋಡಿ ಎಷ್ಟು ಫಾರ್ಮಲ್ ಸಿಗುತ್ತೆ ಸಾಲ್ಡರ್. ಈ ರೀತಿ ಸ್ಟಿಕ್ ಅಲ್ಲಿ ನೀವೆಲ್ಲ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸಾಲ್ಡರ್ ಮಾಡುವಾಗ ಎಲೆಕ್ಟ್ರಿಕಲ್ ಪಾರ್ಟ್ ಅನ್ನ ನೋಡಿರ್ಬೇಕಲ್ಲ, ಅವರು ಈ ರೀತಿ ತಂತಿಯನ್ನ ಬಳಸ್ತಾರೆ. ಈ ತರ ಕಡ್ಡಿ, ತಂತಿ, ಸ್ಟಿಕ್ಸು, ಟೇಪ್ಸು, ಈ ರೀತಿ ಎಲ್ಲ ಸಾಲ್ಡರ್ ಸಿಗುತ್ತೆ. ಸಾಲ್ಡರ್ ಇಸ್ ಎ ಅಲಾಯ್ ಮೆಟಲ್. ಏನ್ ಅಲಾಯ್? ಸಾಲ್ಡರ್ ನಾನು ಹೇಳಿದೀನಿ ಮೆಟಲರ್ಜಿ ಮಾಡ್ಬೇಕಾದ್ರೆ ಇಟ್ ಇಸ್ ಅನ್ ಅಲಾಯ್ ಆಫ್ ಲೆಡ್ ಅಂಡ್ ಟಿನ್ ಅಂತ. ಇಟ್ ಇಸ್ ಅನ್ ಅಲಾಯ್ ಆಫ್ ಲೆಡ್ ಅಂಡ್ ಟಿನ್. ಸಾಲ್ಡರ್ ಯಾವುದರ ಅಲಾಯ್? ಲೆಡ್ ಮತ್ತೆ ಟಿನ್ ನ ಮಿಶ್ರ ಲೋಹ, ಅಲಾಯ್ ಮೆಟೀರಿಯಲ್. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಲೈಕ್ ವೈರ್ಸ್, sticks, igorods, tapes, etc. ಈ ಸಾಲ್ಡರ್ ನಲ್ಲಿ ಮುಖ್ಯವಾಗಿ ನಾವು ಎರಡು ತರ ಸಾಲ್ಡರ್ಸ್ ಅನ್ನ
ಒಂದು ಸಾಫ್ಟ್ ಸಾಲ್ಡರ್ ಅಂತ ಕರಿತೀವಿ, ಇನ್ನೊಂದು ಹಾರ್ಡ್ ಸಾಲ್ಡರ್ ಅಂತ ನಾವು ವರ್ಗೀಕರಣವನ್ನ ಮಾಡ್ತೀವಿ. ಅದರಲ್ಲಿ ಸಾಫ್ಟ್ ಸಾಲ್ಡರ್ ಹಾರ್ಡ್ ಸಾಲ್ಡರ್ ಡಿಫ್ರೆನ್ಸ್ ಅನ್ನ ನಾವು ತಿಳ್ಕೋಬೇಕು. ನೋಡಿ, ಸಾಫ್ಟ್ ಸಾಲ್ಡರ್ದು ಮೆಲ್ಟಿಂಗ್ ಪಾಯಿಂಟ್ ಲೆಸ್ ದೆನ್ 450 ಡಿಗ್ರಿ. ಅದೇ ರೀತಿ ಹಾರ್ಡ್ ಸಾಲ್ಡರ್ ಮೆಲ್ಟಿಂಗ್ ಪಾಯಿಂಟ್ ಗ್ರೇಟರ್ ದೆನ್ 450 ಡಿಗ್ರಿ. ಇಲ್ಲಿ ಸಾಫ್ಟ್ ಸಾಲ್ಡರ್ ಮುಖ್ಯವಾದ ಮಿಶ್ರಲೋಹ ಲೆಡ್ ಅಂಡ್ ಟಿನ್ ಆದ್ರೂ ಕೂಡ ಇಟ್ ಇಸ್ ಅನ್ ಅಲಾಯ್ ಆಫ್ lead, tin and antimony, copper, cadmium and zinc. ಅನದರ್ ಪರ್ಸೆಂಟೇಜ್ ಮಿಶ್ರಲೋಹಗಳು ಕೂಡ ಇಲ್ಲಿ ಇರುತ್ತೆ. ಬಟ್ ಇನ್ ಹಾರ್ಡ್ ಸಾಲ್ಡರ್ ಇಟ್ ಇಸ್ ಅನ್ ಅಲಾಯ್ ಆಫ್ ಕಾಪರ್, ಸಿಲ್ವರ್, ಜಿಂಕ್, ಕ್ಯಾಡ್ಮಿಯಂ ಅಂಡ್ ಫಾಸ್ಫರಸ್. ಈ ಸಾಫ್ಟ್ ಸಾಲ್ಡರ್ ನ ಯೂಸ್ ಮಾಡೋದು, ಸಾಫ್ಟ್ ಸಾಲ್ಡರ್ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಹೆವಿ ಥಿಕ್ಕರ್ ಅಂಡ್ ಲೈಟ್ ಮೆಟಲ್ಸ್. ಇಲ್ಲಿ ಹಾರ್ಡ್ ಸಾಲ್ಡರಿಂಗ್ ಏನ್ ಬರುತ್ತೆ, ಇಟ್ ಈಸ್ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಹೆವಿ ಮೆಟಲ್ಸ್. ಬ್ರೇಜಿಂಗ್ ಇಸ್ ದ ಹಾರ್ಡ್ ಸಾಲ್ಡರಿಂಗ್ ಪ್ರೋಸೆಸ್ used to join copper, brass and most of ferrous metal. ಇಲ್ಲಿ ಲೈಟ್ ಮೆಟಲ್ಸ್ ಅನ್ನ ನಾವು ಸಾಲ್ಡರ್ ಮಾಡ್ತೀವಿ ಸಾಫ್ಟ್ ಸಾಲ್ಡರ್ ಅಲ್ಲಿ. ಇಲ್ಲಿ ಹೆವಿ ಮೆಟಲ್ ಅನ್ನ ಹಾರ್ಡ್ ಸಾಲ್ಡರ್ ಅಲ್ಲಿ ನಾವು ಸಾಲ್ಡರಿಂಗ್ ಅನ್ನ ಜಾಯಿನಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಈ ಸಾಲ್ಡರ್ಸ್ ನಲ್ಲಿ ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್ ಇಟ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಟೈಪ್ಸ್ ಆಫ್ ಸಾಲ್ಡರ್ಸ್ ಅಂತ ಬರುತ್ತೆ. ಅದರಲ್ಲಿ ಕಾಮನ್ ಆಗಿ ಸಾಲ್ಡರ್ಸ್ ಲೆಡ್, ಟಿನ್ ಅಂಡ್ ಲೆಡ್ 50-50 ಇದ್ರೆ ಜನರಲ್ ಅಪ್ಲಿಕೇಶನ್ಸ್ ನಲ್ಲಿ. ಇನ್ನು ಫೈನ್ ಸಾಲ್ಡರ್ಸ್ ಅಂತ ಬರುತ್ತೆ, ದಟ್ ಈಸ್ 60-40. ಬಿಕಾಸ್ ಆಫ್ ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟೀಸ್, ಹೈ ಸ್ಟ್ರೆಂತ್ ನಲ್ಲಿ ನಾವು 60-40 ನ ಯೂಸ್ ಮಾಡ್ತೀವಿ. 70-30 ರೇಷಿಯೋನಲ್ಲಿ ಇದ್ರೆ ಕಾಪರ್ ವಾಟರ್ ಟ್ಯಾಂಕ್ಸ್, ಹೀಟರ್ಸ್ ಅಂಡ್ ಜನರಲ್ ಎಲೆಕ್ಟ್ರಿಕಲ್ ವರ್ಕ್ ನಲ್ಲಿ 70-30 ಅನ್ನ ಯೂಸ್ ಮಾಡ್ತೀವಿ. ಕೋರ್ಸ್ ಸಾಲ್ಡರ್ 40-60 ಇದ್ರೆ, ಟಿನ್ 40 ಇದ್ದು ಲೆಡ್ 60 ಇದ್ರೆ GI ಸೀಟ್ ಅನ್ನ ಸಾಲ್ಡರಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಎಕ್ಸ್ಟ್ರಾ ಫೈನ್ ಸಾಲ್ಡರ್ಸ್ ಇದ್ರೆ 66-34% ಇರುತ್ತೆ. ಅಲ್ಲಿ ತೋರಿಸಿದ್ದೀನಿ ಇಲ್ಲಿ ಲೆಡ್ ಮತ್ತೆ ಟಿನ್. ಸಾಲ್ಡರಿಂಗ್ ಬ್ರಾಸ್, ಕಾಪರ್ ಅಂಡ್ ಜ್ಯುವೆಲರಿ ವರ್ಕ್ ನಲ್ಲಿ ಸಾಲ್ಡರಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಯುಟೆಕ್ಟಿಕ್ ಅಲಾಯ್ ಅಂತ ಬರುತ್ತೆ ಸಾಲ್ಡರ್, ಅದನ್ನು ಸಾಲ್ಡರ್. ಅದರಲ್ಲಿ ಟಿನ್ ಬಂದು 63, ಲೆಡ್ ಬಂದು 37. ಇದು ಇಟ್ ಇಸ್ ಸಿಮಿಲರ್ ಟು ಫೈನ್ ಸಾಲ್ಡರ್. ಫೈನ್ ಸಾಲ್ಡರ್ ಅಲ್ಲಿ ಯಾವ ರೀತಿ ವಾಟರ್ ಟ್ಯಾಂಕ್ಸ್, ಹೀಟರ್ಸ್, ಜನರಲ್ ಎಲೆಕ್ಟ್ರಿಕಲ್ ವರ್ಕ್ ನಲ್ಲಿ ಬಳಸ್ತೀವಿ, ಅದೇ ರೀತಿ ಈ ಒಂದು ಯುಟೆಕ್ಟಿಕ್ ಅಲಾಯ್ ಸಾಲ್ಡರ್ ಕೂಡ ನಾವು ಬಳಸ್ತೀವಿ. ಈ ಸಾಲ್ಡರಿಂಗ್ ಮಾಡಬೇಕಾದ್ರೆ ಒಂದು ಏಜೆಂಟ್ ಅನ್ನ ನಾವು ಬಳಸ್ತೀವಿ, ಫ್ಲಕ್ಸ್ ಅಂತ ಬಳಸ್ತೀವಿ. ಅದನ್ನ ಸಾಲ್ಡರಿಂಗ್ ಫ್ಲಕ್ಸ್. ನೀವು ಎಲೆಕ್ಟ್ರಿಷಿಯನ್ ನೋಡಿರ್ಬೇಕು, ಆ ಡಬ್ಬದಲ್ಲಿ ಇಟ್ಕೊಂಡು ಒಂಥರ ಪೇಸ್ಟ್ ಆಗಿರುತ್ತೆ, ಅದನ್ನ ಟಚ್ ಮಾಡಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಸಾಲ್ಡರಿಂಗ್ ಜಾಯಿನಿಂಗ್ ಅನ್ನ ಮಾಡ್ತಾರೆ. All metal gets oxidized when exposed to the atmosphere. ಯಾವ ಮೆಟಲ್ಸ್ ಅನ್ನೇ ತಗೊಳ್ಳಿ, ಅದನ್ನ ನೀವು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗುತ್ತೆ. ಏನಾಗುತ್ತೆ, ಆಕ್ಸಿಡೇಷನ್ಸ್ ಅಂತ ನಾವು ಕರಿತೀವಿನಲ್ಲ, ಅದು ಆಕ್ಸಿಡೈಸ್ ಆಗುತ್ತೆ. ದಿಸ್ ಆಕ್ಸೈಡ್ ಲೇಯರ್ ಮಸ್ಟ್ ಬಿ ರಿಮೂವ್ಡ್ ಬಿಫೋರ್ ಸಾಲ್ಡರಿಂಗ್. ಈ ಆಕ್ಸಿಡೈಸ್ ಎಫೆಕ್ಟ್ ಏನಾಗಿರುತ್ತೆ ಮೆಟಲ್ ಮೇಲೆ, ಅದನ್ನು ನೀವು ಸಾಲ್ಡರಿಂಗ್ ಮಾಡಲಿ, ವೆಲ್ಡಿಂಗ್ ಮಾಡಲಿ, ಏನ್ ಮಾಡ್ಬೇಕಾಗುತ್ತೆ, ಆ ಒಂದು ಆಕ್ಸಿಡೈಸಿಂಗ್ ಎಫೆಕ್ಟ್ ಅನ್ನ ಆ ಮೆಟಲ್ ಸರ್ಫೇಸ್ ಇಂದ ತೆಗಿಬೇಕಾಗುತ್ತೆ. ಯಾಕಂದ್ರೆ ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಪ್ರಾಪರ್ ಫಾರ್ಮೇಶನ್ ಆಫ್ ಜಾಯಿಂಟ್. ಫಾರ್ ದಿಸ್ ಎ ಕೆಮಿಕಲ್ ಕಾಂಪೌಂಡ್ ಕಾಲ್ಡ್ ಫ್ಲಕ್ಸ್ ಇಸ್ ಅಪ್ಲೈಡ್ ಟು ದ ಜಾಯಿಂಟ್. ಯಾತಕ್ಕೆ ತೆಗಿಬೇಕು ಆಕ್ಸೈಡ್ ಫಿಲಮ್ ಅನ್ನ ಅಂದ್ರೆ, ನಾವು ಏನ್ ಮೆಟಲ್ ಅನ್ನ ಜಾಯಿಂಟ್ ಮಾಡ್ತೀವಿ ಆ ಜಾಯಿಂಟ್ ಸರಿಯಾಗಿ ಫಾರ್ಮ್ ಆಗಲ್ಲ. ಆ ಜಾಯಿಂಟ್ ಸರಿಯಾಗಿ ಫಾರ್ಮ್ ಆಗ್ಬೇಕು ಅಂದ್ರೆ ನಾವು ಅಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಕೆಮಿಕಲ್ ಕಾಂಪೌಂಡ್ ಇಸ್ ಕಾಲ್ಡ್ ಫ್ಲಕ್ಸ್ ಅಂತ ನಾವು ಕರಿತೀವಿ. ಫ್ಲಕ್ಸ್ ಇಸ್ ಎ ನಾನ್ ಮೆಟಾಲಿಕ್ ಕೆಮಿಕಲ್ ಕಾಂಪೌಂಡ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಸಾಲ್ಡರಿಂಗ್. ಸಾಲ್ಡರಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಫ್ಲಕ್ಸ್ ಅನ್ನ ಏನ್ ಮಾಡ್ತೀವಿ ಮಕ್ಕಳೇ, ಬಳಸ್ತೀವಿ. ಒಂದು ಮೊಮೆಂಟ್. ಈ ಫ್ಲಕ್ಸ್ ಅನ್ನ ಬಳಸ್ತೀವಲ್ಲ ನಾವು, ಇದರ ಕಾರ್ಯ ಏನು, ಫಂಕ್ಷನ್ಸ್ ಆಫ್ ಫ್ಲಕ್ಸ್ ಅಂತ ಕರಿತೀವಿ. ಕಾರ್ಯ ಏನು, ಯಾತಕ್ಕೆ ಫ್ಲಕ್ಸ್ ಅನ್ನ ಬಳಸ್ತೀವಿ ಅಂತ ಗೊತ್ತಾಯ್ತು, ಆಕ್ಸೈಡ್ ಫಿಲಮ್ ಅನ್ನ ತೆಗಿಲಿಕ್ಕೆ. ಆದ್ರೆ ಇಟ್ ಇಸ್ ಎ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್, ಅವಾಗಲೇ ಹೇಳಿದೆ, ಅಥವಾ ಸಬ್ಸ್ಟೆನ್ಸ್.
ಯೂಸ್ಡ್ ಅಟ್ ದ ಟೈಮ್ ಆಫ್ ಸಾಲ್ಡರಿಂಗ್. ಏನ್ ಪರ್ಪಸ್ಗೆ ನೋಡಿ, ಟು ರಿಮೂವ್ ದ ಆಕ್ಸೈಡ್ ಫ್ರಮ್ ದ ಸಾಲ್ಡರಿಂಗ್ ಸರ್ಫೇಸ್. ಒಂದು ನಾನು ಹೇಳಿದೆ, ಸಾಲ್ಡರಿಂಗ್ ಸರ್ಫೇಸ್ ಮೇಲೆ ಆಕ್ಸೈಡ್ ಫಾರ್ಮ್ ಆಗಿರುತ್ತೆ ಫಿಲಮ್, ಅದನ್ನ ರಿಮೂವ್ ಮಾಡಿ. ಎರಡನೇದು ಟು ಪ್ರಿವೆಂಟ್ ಕರೋಷನ್ಸ್ ಅನ್ನ, ತುಕ್ಕು ಹಿಡಿಯೋದನ್ನ ತಪ್ಪಿಸ್ಲಿಕ್ಕೆ. ಮೂರನೇ ಪಾಯಿಂಟ್ ಟು ಎಲ್ಪ್ ಮೋಲ್ಟಾನ್ ಸಾಲ್ಡರ್ ಟು ಫ್ಲೋ ಈಸಿಲಿ ಇನ್ ದ ರಿಕ್ವೈರ್ಡ್ ಪ್ಲೇಸ್. ಏನು ಸಾಲ್ಡರ್ ಕರಗುತ್ತೆ, ಅದು ಕರಗಿದ ಮೇಲೆ ಫ್ಲೋ ಆಗ್ಬೇಕು, ಹರಿಬೇಕು. ಆ ಹರಿಯೋದು ಈಸಿಯಾಗಿ ಏನಾಗ್ಲಿ ಆ ಜಾಯಿಂಟ್ ನಲ್ಲಿ ಫ್ಲೋ ಆಗ್ಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವೇನನ್ನ ಬಳಸ್ತೀವಿ, ಈ ಒಂದು ನಾನ್ ಮೆಟಾಲಿಕ್ ಕಾಂಪೌಂಡ್ ಆದ ಫ್ಲಕ್ಸ್ ಅನ್ನ ಸಾಲ್ಡರಿಂಗ್ ಟೈಮ್ ನಲ್ಲಿ ಬಳಸ್ತೀವಿ. ಅಂಡ್ ಟು ಮೇಕ್ ವೆಟ್ ಸರ್ಫೇಸ್ ಅನ್ನ ನಾವು ಇಟ್ಕೊಳ್ಳಿಕ್ಕೋಸ್ಕರ ಈ ಒಂದು ಸಾಲ್ಡರಿಂಗ್ ಅನ್ನು ನಾವು ಫ್ಲಕ್ಸ್ ಅನ್ನು ನಾವು ಬಳಸ್ತೀವಿ ಸಾಲ್ಡರಿಂಗ್ ನಲ್ಲಿ. ಈ ಫ್ಲಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಕೆಲವು ಫ್ಯಾಕ್ಟರ್ಸ್ ಅನ್ನ, ಅಂಶಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಗಣನೆಗೆ ತೆಗೆದುಕೊಳ್ಬೇಕು. ಅವೇನ್ ಫ್ಯಾಕ್ಟರ್ಸ್, ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ಫಾರ್ ದ ಸೆಲೆಕ್ಷನ್ ಆಫ್ ಫ್ಲಕ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ ಏನೇನ್ ಫ್ಯಾಕ್ಟರ್ಸ್. ವರ್ಕಿಂಗ್ ಟೆಂಪರೇಚರ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕಿಂಗ್ ಟೆಂಪರೇಚರ್, ಅದು ಯಾವ ಟೆಂಪರೇಚರ್ ನಲ್ಲಿ ನಾವು ಸಾಲ್ಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ, ಮತ್ತೆ ಸಾಲ್ಡರಿಂಗ್ ಪ್ರೋಸೆಸ್ ಯಾವ ರೀತಿ ಇದೆ, ಯಾವ ಮೆಟೀರಿಯಲ್ಸ್ ಅನ್ನ ನಾವು ಜಾಯಿನಿಂಗ್ ಅನ್ನ ಮಾಡ್ತೀವಿ. ಇವು ಮೂರು ಕೂಡ ಇಂಪಾರ್ಟೆಂಟ್. ಒಂದು ಟೆಂಪರೇಚರ್, ಒಂದು ಸಾಲ್ಡರಿಂಗ್ ಪ್ರೋಸೆಸ್, ಮತ್ತೊಂದು ವಿಚ್ ಮೆಟೀರಿಯಲ್ ಟು ಬಿ ಜಾಯಿನ್. ಇನ್ನು ಫ್ಲಕ್ಸ್ ಅಲ್ಲೂ ಕೂಡ ಎರಡು ತರ ಫ್ಲಕ್ಸ್ ಇದೆ. ಒಂದು ಕರೋಸಿವ್ ಫ್ಲಕ್ಸ್ ಅಂತ ಕರಿತೀವಿ, ಇನ್ನೊಂದು ನಾನ್ ಕರೋಸಿವ್ ಫ್ಲಕ್ಸ್ ಅಂತ ನಾವು ಕರಿತೀವಿ. ಈ ಕರೋಸಿವ್ ಫ್ಲಕ್ಸ್ ಏನಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಆಸಿಡ್. ಕರೋಸಿವ್, ಇಟ್ ಶುಡ್ ಬಿ ವಾಶ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಸಾಲ್ಡರಿಂಗ್ ಆಪರೇಷನ್ಸ್. ಎಲ್ಲಿ ಕರೋಸಿವ್ ಫ್ಲಕ್ಸ್ ಏನಿದೆ ಇದನ್ನ ಯೂಸ್ ಮಾಡ್ತೀವಿ, it is in the form of acid, but it can be washed immediately after soldering. ನಾನ್ ಕರೋಸಿವ್ ಫ್ಲಕ್ಸ್ ಅಂತ ಒಂದಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಂಪ್ ಆರ್ ಪೌಡರ್ ಆರ್ ಪೇಸ್ಟ್ ಆರ್ ಇವನ್ ಲಿಕ್ವಿಡ್. ನಮ್ಮ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಇಎಂ ಮತ್ತು ಎಲೆಕ್ಟ್ರಿಷಿಯನ್ ಮಕ್ಕಳು ಬಳಸ್ತಾರೆ ನೋಡಿ, ಅದು ಪೌಡರು, ಪೇಸ್ಟು, ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾನ್ ಕರೋಸಿವ್ ಫ್ಲಕ್ಸ್ ಇರುತ್ತೆ. ಈಗ ಒಂದೊಂದು ಫ್ಲಕ್ಸ್ ಯಾವ್ಯಾವ್ದು ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಫ್ಲಕ್ಸ್ ಅಂತ ಒಂದಿದೆ. ಇದು ಕಾನ್ಸಂಟ್ರೇಟೆಡ್ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಕಮ್ಸ್ ಫ್ಯೂಮ್ಸ್ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಈ HCl ಏನಿದೆ, ಇದನ್ನ ಏರ್ಗೆ ಎಕ್ಸ್ಪೋಸ್ ಆದಕ್ಕೆ ಅಲ್ಲೇನಾಗುತ್ತೆ, ಅಲ್ಲಿ ನೀವು ಹೀಟನ್ನ ಕೊಟ್ಟ ತಕ್ಷಣ ಫ್ಯೂಮ್ಸ್ ಬರ್ಲಿಕ್ಕೆ ಶುರು. ಯಾವ ರೀತಿ ಇದನ್ನ ಬಳಸ್ತೀವಿ ಅಂದ್ರೆ, ಇಟ್ ಈಸ್ ಮಿಕ್ಸ್ಡ್ ವಿತ್ 1:2 ಆರ್ 1:3 ಪ್ರಪೋರ್ಷನ್. 1:2 ಅಥವಾ 1:3 ಪ್ರಪೋರ್ಷನ್ಸ್ ನಲ್ಲಿ ನಾವು ವಾಟರ್ ಯೂಸ್ ಮಾಡಿ ಡೈಲ್ಯೂಟ್ ಅನ್ನ ಮಾಡ್ತೀವಿ. ಅಂದ್ರೆ 1% HCl ಹಾಕಿದ್ರೆ 2% ಏನಾಗ್ತೀವಿ ನಾವು ವಾಟರ್ ನ ಹಾಕ್ತೀವಿ. ಅಥವಾ 1% 1 ಲೀಟರ್ HCl ಹಾಕಿದ್ರೆ 3 ಲೀಟರ್ ಏನಾಗ್ತೀವಿ, ನೀರನ್ನ ಹಾಕ್ತೀವಿ. ಆ ರೀತಿ ಆ ಪ್ರಪೋರ್ಷನ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಫ್ಲಕ್ಸ್ ಅನ್ನ ನಾವು ಬಳಸ್ತೀವಿ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಕಂಬೈನ್ಸ್ ವಿತ್ ಜಿಂಕ್ ಫಾರ್ಮಿಂಗ್ ಜಿಂಕ್ ಕ್ಲೋರೈಡ್ ಅಂಡ್ ಆಕ್ಟ್ ಆಸ್ ಎ ಫ್ಲಕ್ಸ್. ಈ HCl ಇದೆಯಲ್ಲ, ಇದನ್ನ ನೀವೇನಾದ್ರು ಜಿಂಕ್ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಜಿಂಕ್ ಕ್ಲೋರೈಡ್ ಆಗುತ್ತೆ. ಜಿಂಕ್ ಕ್ಲೋರೈಡ್ ಏನಾಗುತ್ತೆ, ಅದು ಫ್ಲಕ್ಸ್ ಆಗಿ ಆಕ್ಟ್ ಮಾಡುತ್ತೆ ನಾವು ಸಾಲ್ಡರಿಂಗ್ ಅನ್ನ ಮಾಡುವಾಗ. ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಲಕ್ಸ್ ಫಾರ್ ಶೀಟ್ ಮೆಟಲ್ಸ್ ಅದರ್ ದೆನ್ ಜಿಂಕ್, ಐರನ್ ಆರ್ GI. ನೋಡಿ, ಈ ಒಂದು HCl ಹೈಡ್ರೋಕ್ಲೋರಿಕ್ ಆಸಿಡ್ ಫ್ಲಕ್ಸ್ ಏನಿದೆ, ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಐರನ್ ಅಥವಾ GI ಅನ್ನ ಸಾಲ್ಡರಿಂಗ್ ಮಾಡಲಿಕ್ಕೆ ಬಳಸ್ತೀವಿ. ಇನ್ನೊಂದು ಜಿಂಕ್ ಕ್ಲೋರೈಡ್ ಅಂತಿದೆ, ಇಟ್ ಈಸ್ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಕಾಪರ್ ಶೀಟ್ಸ್, ಬ್ರಾಸ್ ಶೀಟ್, ಟಿನ್ ಪ್ಲೇಟ್ಸ್ ಅನ್ನ ಮಾಡಲಿಕ್ಕೆ, ಸಾಲ್ಡರಿಂಗ್ ಮಾಡಲಿಕ್ಕೆ ಜಿಂಕ್ ಕ್ಲೋರೈಡ್ ಅನ್ನ ಬಳಸ್ತೀವಿ. ಆದ್ರೆ ಈ ಜಿಂಕ್ ಕ್ಲೋರೈಡ್ ಅಂದ್ರೆ ಇಟ್ ಶುಡ್ ಬಿ ವಾಶ್ಡ್ ಥರೋಲಿ ಆಫ್ಟರ್ ಸಾಲ್ಡರಿಂಗ್ ಆಸ್ ಇಟ್ ಈಸ್ ಹೈಲಿ ಕರೋಸಿವ್. ಇದು ಕರೋಸಿವ್ ಫ್ಲಕ್ಸ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು, ಸಾಲ್ಡರಿಂಗ್ ಆದ ತಕ್ಷಣ ನಾವು ವಾಶ್ ಔಟ್ ಅನ್ನ ಮಾಡಬೇಕಾಗುತ್ತೆ. ಇನ್ನೊಂದು ಅಮೋನಿಯಂ ಕ್ಲೋರೈಡ್ ಅಂತ ಬರುತ್ತೆ. ಇದು ಈಸ್ ಇನ್ ದ ಫಾರ್ಮ್ ಆಫ್ ಪೌಡರ್ ಆರ್ ಲಂಪ್ ಆರ್ ಪೇಸ್ಟ್, ಎವಾಪರೇಟ್ಸ್ ವೆನ್ ಹೀಟೆಡ್. ಇದನ್ನ ನೀವು ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಸಾಲ್ಡರಿಂಗ್ ಮಾಡ್ತಾ ಇದ್ದಾಗ ಇದು ಆವಿ ಆಗುತ್ತೆ, ಎವಾಪರೇಟ್ ಆಗುತ್ತೆ. ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಅಂಡ್ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಸ್ಟೀಲ್.
ಇದು ಸಾಲ್ಡರಿಂಗ್ ನಲ್ಲಿ ಕರಗೋಗೋದ್ರಿಂದ ಇದನ್ನ ನಾವು ಸ್ಟೀಲ್ ಸಾಲ್ಡರಿಂಗ್ ಅನ್ನು ಮಾಡುವಾಗ ಯೂಸ್ ಮಾಡ್ತೀವಿ. ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್ ಅಂಡ್ ಅಮೋನಿಯಂ ಕ್ಲೋರೈಡ್ ಇಸ್ ಯೂಸ್ಡ್ ಆಸ್ ಎ ಫ್ಲಕ್ಸ್. ಇದು ಅಮೋನಿಯಂ ಕ್ಲೋರೈಡ್ ಅಂತ ಏನ್ ಕರಿತೀವಿ, ಇಲ್ಲಿ ಹೈಡ್ರೋಜನ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್ ಅಂಡ್ ಅಮೋನಿಯಂ ಕ್ಲೋರೈಡ್ ಇಷ್ಟನ್ನ ಏನ್ ಮಾಡಿರ್ತೀವಿ, ಕೆನ್ ಬಿ ಮಿಕ್ಸ್. ಅದನ್ನ ಏನ್ ಮಾಡ್ತೀವಿ, ಫ್ಲಕ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಯಾವಾಗ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಸಾಲ್ಡರ್. ಯಾವುದಕ್ಕೆ? ಸ್ಟೈನ್ಲೆಸ್ ಸ್ಟೀಲ್. ಇಲ್ಲಿ ಅಮೋನಿಯಂ ಕ್ಲೋರೈಡ್ ಅನ್ನ ಬರೀ ಸ್ಟೀಲ್ ಅನ್ನ ಮಾಡಬಹುದು. ಸ್ಟೀಲ್ ಅಂದ್ರೆ ಇಟ್ ಇಸ್ ಅನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್. ಬಟ್ ಸ್ಟೈನ್ಲೆಸ್ ಸ್ಟೀಲ್ಗೆ ಮಿಕ್ಸರ್ ನ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್ ಅನ್ನ ಮಿಶ್ರಣ ಮಾಡಿ ನಾವು ಫ್ಲಕ್ಸ್ ಆಗಿ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಸಾಲ್ಡರಿಂಗ್ ಅನ್ನ ಮಾಡಲಿಕ್ಕೆ ಬಳಸ್ತೀವಿ. ಇನ್ನು ರೆಸಿನ್ ಅಂತ ಬರುತ್ತೆ. ಇಟ್ ಇಸ್ ಆಲ್ಸೋ ಎ ಫ್ಲಕ್ಸ್. ಇಟ್ ಮೆಲ್ಟ್ಸ್ ಅಟ್ 80 to 100 ಡಿಗ್ರಿ ಸೆಂಟಿಗ್ರೇಡ್ ಅಂಡ್ ನಾಟ್ ಎಫೆಕ್ಟಿವ್ ಫಾರ್ ರಿಮೂವಿಂಗ್ ಆಕ್ಸಿಡೇಷನ್. ಅಂದ್ರೆ ಇದು 80 ರಿಂದ 100 ಡಿಗ್ರಿಗೆ ಮೆಲ್ಟ್ ಆಗುತ್ತೆ. ಇದು ಆಕ್ಸಿಡೇಷನ್ಸ್ ನ ರಿಮೂವ್ ಮಾಡಲಿಕ್ಕೆ ಅಷ್ಟು ಎಫೆಕ್ಟ್ ಆಗಿ ವರ್ಕ್ ಆಗಲ್ಲ. ಯಾವುದು? ರೆಸಿನ್ ಅಂತಕ್ಕಂಥದ್ದು. ಇಟ್ ಈಸ್ ಯೂಸ್ಡ್ ಆಸ್ ಎ ಫ್ಲಕ್ಸ್ ಫಾರ್ ಕಾಪರ್ ಅಂಡ್ ಬ್ರಾಸ್. ಕಾಪರ್ ಮತ್ತೆ ಬ್ರಾಸ್ ಅಂದ್ರೆ ಬ್ರೇಜಿಂಗ್ ಅನ್ನು ಮಾಡುವಾಗ ಈ ರೆಸಿನ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಎವಾಪರೇಟ್ ಆಗುತ್ತೆ, ಆವಿಯಾಗಿ ಹೋಗುತ್ತೆ ಹೀಟ್ ಮಾಡೋದಂತ ಸಂದರ್ಭದಲ್ಲಿ. ಇನ್ನೊಂದು ಪೇಸ್ಟ್ ಫಾರಮ್. ಇಟ್ ಇಸ್ ಎ ಮಿಕ್ಸರ್ ಆಫ್ ಜಿಂಕ್ ಕ್ಲೋರೈಡ್, ರೆಸಿನ್ ಅಂಡ್ ಗ್ಲಿಸರಿನ್. ಇದು ಅನೇಕ ಮಿಶ್ರಣವನ್ನ ಸೇರಿಸಿ ಈ ಪೇಸ್ಟ್ ಇರುತ್ತೆ. ಇದು ಪೇಸ್ಟ್ ತರ ಮಾಡಿರ್ತಾರೆ. ನೀವು ಎಲೆಕ್ಟ್ರಿಷಿಯನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಪೇಸ್ಟ್, ಫ್ಲಕ್ಸ್ ಡಬ್ಬದಲ್ಲಿರುತ್ತೆ ನೋಡಿ. ಜಿಂಕ್ ಕ್ಲೋರೈಡ್, ರೆಸಿನ್, ಗ್ಲಿಸರಿನ್ ಅಥವಾ ಇತರೆ ಮೆಟೀರಿಯಲ್ಸ್ ಅನ್ನ, ಸಬ್ಸ್ಟೆನ್ಸ್ ಅನ್ನ, ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಅನ್ನ ಹಾಕಿ ಈ ಒಂದು ಪೇಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ಎಫೆಕ್ಟಿವ್ ಫಾರ್ ರಿಮೂವಿಂಗ್ ಆಕ್ಸಿಡೇಷನ್ಸ್. ಇದು ಚೆನ್ನಾಗಿ ಆಕ್ಸಿಡೇಷನ್ಸ್ ಆಗೋದನ್ನ, ಆಕ್ಸೈಡ್ ಫಿಲಮ್ ಅನ್ನ ರಿಮೂವ್ ಮಾಡುತ್ತೆ. ಅಂಡ್ ಯೂಸ್ಡ್ ಇನ್ ಹ್ಯಾಂಡ್ ವರ್ಕ್ಸ್ ಅಂಡ್ ರೇಡಿಯೋ ವೈರಿಂಗ್. ಸಾಮಾನ್ಯವಾಗಿ ಈ ಪೇಸ್ಟ್ ಫಾರ್ಮ್ ಅನ್ನ ಹ್ಯಾಂಡ್ ವರ್ಕ್ಸ್ ನಲ್ಲಿ, ವೈರ್ ರೇಡಿಯೋ ವೈರಿಂಗ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್ ಸಾಲ್ಡರಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಪೇಸ್ಟ್ ಅನ್ನು ಫ್ಲಕ್ಸ್ ಅನ್ನು ನಾವು ಬಳಸ್ತೀವಿ. ಇದಿಷ್ಟು ಮಕ್ಕಳೇ ಬಿಫೋರ್ ಗೋಯಿಂಗ್ ಟು ದ ಸಾಲ್ಡರಿಂಗ್ ಐರನ್. ಸಾಲ್ಡರ್ ಅಂದ್ರೆ ಏನು, ಫ್ಲಕ್ಸ್ ಅಂದ್ರೆ ಏನು, ಯಾವ್ಯಾವ ತರ ಫ್ಲಕ್ಸ್ ಇದೆ ಅಂತ ಈಗ ತಿಳ್ಕೊಂಡ್ವಿ. ನಾವು ಕಮ್ ಟು ದಿ ಸಾಲ್ಡರಿಂಗ್ ಐರನ್. ಸಾಲ್ಡರಿಂಗ್ ಐರನ್ ಅಂದ್ರೆ ಏನು? A soldering iron is used to melt the solder. Soldering irons are normally made up of copper or copper alloy, so they are also called as copper bits. Soldering iron is one of the device which is used for soldering sheet metal works. ಇದರ ಕೆಲಸ ಏನು? ಸಾಲ್ಡರಿಂಗ್ ಐರನ್ ಕೆಲಸ ಏನು? ಟು ಮೆಲ್ಟ್ ದ ಸಾಲ್ಡರ್, ಟು ಮೆಲ್ಟ್ ದ ಸಾಲ್ಡರ್ ಅಟ್ ದ ಟೈಮ್ ಆಫ್ ಸಾಲ್ಡರಿಂಗ್. ಸಾಲ್ಡರಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಲ್ಡರ್ ಅನ್ನ ಮೆಲ್ಟ್ ಮಾಡುವುದಕ್ಕೆ ನಾವು ಈ ಸಾಲ್ಡರಿಂಗ್ ಐರನ್ ಅನ್ನ ಬಳಸ್ತೀವಿ. ಈ ಸಾಲ್ಡರಿಂಗ್ ಐರನ್ ಕಾಪರ್ ಅಥವಾ ಕಾಪರ್ ಇಂದ ಮಾಡಲ್ಪಟ್ಟಿರುತ್ತೆ. ಇಟ್ ಈಸ್ ಮೇಡ್ ಔಟ್ ಆಫ್ ಕಾಪರ್ ಆರ್ ಕಾಪರ್ ಅಲಾಯ್. ಈ ಸಾಲ್ಡರಿಂಗ್ ಐರನ್ ನಾವು ಕಾಪರ್ ಬಿಟ್ಸ್ ಅಂತ ಕೂಡ ನಾವು ಕರಿತೀವಿ. ಕಾಪರ್ ಇಸ್ ದ ಪ್ರಿಪೇರ್ಡ್ ಮೆಟೀರಿಯಲ್ ಫಾರ್ ಸಾಲ್ಡರಿಂಗ್ ಬಿಟ್. ಕಾಪರ್ ಅನ್ನೇ ಸಾಲ್ಡರಿಂಗ್ ಪ್ರೋಸೆಸ್ ಅಲ್ಲಿ, ಸಾಲ್ಡರಿಂಗ್ ಐರನ್ ಈ ಸಾಲ್ಡರಿಂಗ್ ಪ್ರೋಸೆಸ್ ನಲ್ಲಿ ಯಾಕೆ ನಾವು ಉಪಯೋಗಿಸ್ತೀವಿ ಅಂದ್ರೆ, ಇಟ್ ಈಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್. ಕಾಪರ್ ಏನಿದೆ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್. ಹಾಗಾಗಿ ನಾವು ಕಾಪರ್ ಅನ್ನೇ ಬಳಸ್ತೀವಿ ಅಥವಾ ಕಾಪರ್ ಅಲಾಯನ್ನ ಬಳಸ್ತೀವಿ. ಇಲ್ಲಿ ಈ ಸಾಲ್ಡರ್ ಏನಿದೆ, ಲೆಡ್ ಅಂಡ್ ಟಿನ್. ಈ ಲೆಡ್ ಮತ್ತೆ ಟಿನ್, ಮೋಲ್ಟಾನ್ ಲೆಡ್ ಅಂಡ್ ಟಿನ್ ಅಲ್ಲ ಈಸಿಲಿ ಅಡೈರ್ಸ್ ಟು ಇಟ್. ಬೇಗ ಏನಾಗುತ್ತೆ, ಈ ಕಾಪರ್ಗೆ ಬೇಗ ಅದು ಕಚ್ಕೊಡುತ್ತೆ. ಇಟ್ ಈಸ್ ಈಸಿ ಟು ಮೈಂಟೈನ್ ಇನ್ ಸರ್ವಿಸಬಲ್ ಕಂಡೀಷನ್ಸ್ ಅಂಡ್ ಆಲ್ಸೋ ಇದನ್ನ ಅದರದ್ದು ಸರ್ವಿಸ್ ಲೈಫ್ ಅಲ್ಲಿ ಮೈಂಟೈನ್ ಮಾಡೋದು ಕೂಡ ಏನಿದೆ, ಸುಲಭ ಇದೆ. ಮತ್ತೆ ಈ ಸಾಲ್ಡರಿಂಗ್ ಐರನ್ ಅನ್ನ ಮಾಡ್ತಕ್ಕಂಥದ್ದು ಸುಲಭ. ಇಟ್ ಕ್ಯಾನ್ ಬಿ ಈಸಿಲಿ ಫೋರ್ಸ್ಡ್ ಟು ದ ರಿಕ್ವೈರ್ಡ್ ಶೇಪ್. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ
ಕಾಪರ್ ಅನ್ನ ಏನ್ ಮಾಡಬಹುದು, ನಾವು ಫೋರ್ಜಿಂಗ್ ಅನ್ನು ನಾವು ಮಾಡ್ಕೊಳ್ಬಹುದು. ಸೊ ದಿಸ್ ಈಸ್ ಸಾಲ್ಡರಿಂಗ್ ಐರನ್. ಏನು ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ, ಇದನ್ನು ನಾವು ಸಾಲ್ಡರಿಂಗ್ ಐರನ್ ಅಂತ ಕರಿತೀವಿ. ನೋಡಿ, ಈ ಒಂದು ಸಾಲ್ಡರಿಂಗ್ ಐರನ್ ಅಲ್ಲಿ ಪೋರ್ಟ್ ಆಫ್ ಸಾಲ್ಡರಿಂಗ್ ಅಲ್ಲಿ ಮೊದಲು ಒಂದು ವುಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸ್ಯಾಂಕ್ ಇದೆ. ಸೊ ಇಲ್ಲಿ ಕಾಪರ್ ಬಿಟ್ ಅಂತ ಇದೆ, ಇದು ಎಡ್ಜ್, ಇದು ಕಾಪರ್ ಬಿಟ್. ದಿಸ್ ಇಸ್ ಸಾಲ್ಡರಿಂಗ್ ಐರನ್ ಹ್ಯಾಚೆಟ್ ಟೈಪ್ ಇದೆ. ಇಲ್ಲಿ ವುಡನ್ ಹ್ಯಾಂಡಲ್ ಅನ್ನ ಕೊಟ್ಟಿರ್ತಾರೆ, ಯಾಕಂದ್ರೆ ಇಲ್ಲಿ ಈಟ್, ಇದು ಕಾಪರ್ ಬಿಟ್ ಹೀಟ್ ಆದಾಗ ಇಲ್ಲಿಂದ ನಿಮ್ಗೆ ಈಟ್ ತಗಲದೇ ಇರಲಿ ಅಂತ ಹೇಳಿ ಹ್ಯಾಂಡಲ್ ನಾವು ವುಡನ್ ಅನ್ನು ನಾವು ಬಳಸ್ತೀವಿ. ಸೊ ಇದು ಸ್ಯಾಂಕು, ಇಟ್ ಈಸ್ ಆರ್ಡಿನರಿ ಸ್ಟೀಲ್ ನಲ್ಲಿ ಇರುತ್ತೆ. MS ರಾಡ್ ಅಥವಾ ಯಾವುದನ್ನಾದ್ರೂ ಸ್ಯಾಂಕ್ ಅನ್ನ ಯೂಸ್ ಮಾಡಬಹುದು. ಬಟ್ ದ ಎಡ್ ಪೋರ್ಷನ್ ಇಸ್ ಮೇಡ್ ಔಟ್ ಆಫ್ ಕಾಪರ್ ಆರ್ ಕಾಪರ್ ಅಲಾಯ್ಸ್. ಎಡ್ ಕಾಪರ್ ಬಿಟ್, ಸ್ಯಾಂಕ್, ವುಡನ್ ಹ್ಯಾಂಡಲ್ ಅಂಡ್ ಎಡ್ಜ್. ಎಡ್ಜ್ ಅಂದ್ರೆ ಈ ಕಾಪರ್ ಬಿಟ್ ಎಡ್ಜ್ ಇದೆಯಲ್ಲ, ಇದನ್ನ ನಾವು ಸಾಲ್ಡರಿಂಗ್ ಮಾಡಲಿಕ್ಕೆ ಬಳಸ್ತೀವಿ. ಈ ಒಂದು ಸಾಲ್ಡರಿಂಗ್ ಐರನ್ ಏನಿದೆ ಈ ಚಿತ್ರದಲ್ಲಿ ಇರ್ತಕ್ಕಂಥ, ಇದನ್ನ ನಾವು ಹೀಟ್ ಮಾಡಬೇಕಾದ್ರೆ, ಟಿಪ್ ಅನ್ನ ಹೀಟ್ ಮಾಡಬೇಕಾದ್ರೆ ನಾವು ಫೋರ್ಜ್ ಅನ್ನ ಬಳಸಬಹುದು. ಫೋರ್ಜ್ ಅನ್ನ ಬಳಸ್ತೀವಿ, ಬ್ಲೋ ಲ್ಯಾಂಪ್ ಅನ್ನ ಬಳಸ್ತೀವಿ. ಓಕೆ, ಕೆಲವು ಸಂದರ್ಭದಲ್ಲಿ ನಾವು ಟಾರ್ಚ್ ಅನ್ನು ಕೂಡ ಬಳಸ್ತೀವಿ. ವೆಲ್ಡಿಂಗ್ ಟಾರ್ಚ್ ಅನ್ನು ಕೂಡ ಹೀಟ್ ಮಾಡ್ಕೊಳ್ಳಿಕ್ಕೆ ಬಳಸ್ತೀವಿ. ಸೊ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ವಿಚ್ ಆರ್ heated by electrical heating elements are also very frequent used for soldering operation. ಇದು ಮ್ಯಾನ್ಯುವಲ್ ಆಪರೇಟೆಡ್ ಸಾಲ್ಡರಿಂಗ್ ಐರನ್. ಆದ್ರೆ ಈ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ಕೂಡ ಸಿಗುತ್ತೆ. ಹಾಗೆ ನೀವು ಎಲೆಕ್ಟ್ರಿಷಿಯನ್ಸ್ ಎಲ್ಲ ಬಳಸ್ತಾರೆ ನೋಡಿ, EM ಸೆಕ್ಷನ್ಸ್, ವೈರಿಂಗ್ ಗೇರಿಂಗ್ ಮಾಡೋರು ಸಾಲ್ಡರಿಂಗ್ ಮಾಡ್ಲಿಕ್ಕೆ. ಅದೇ ರೀತಿ ಅದೇ ಸಾಲ್ಡರಿಂಗ್, ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ನಾವು ಕೂಡ ಸೀಟ್ ಮೆಟಲ್ ಸಾಲ್ಡರಿಂಗ್ ನಲ್ಲಿ ಯೂಸ್ ಮಾಡಬಹುದು. ನಿಮಗೆಲ್ಲ ಸೀಟ್ ಅನ್ನ ಕೊಟ್ಟಾಗ ನಾನು ಸಾಲ್ಡರಿಂಗ್ ಮಾಡಿಸುವಂತ ಸಂದರ್ಭದಲ್ಲಿ ಆ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ಸ್ ನಲ್ಲಿ ಹೆವಿ ಡ್ಯೂಟಿ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ಅನ್ನು ಬಳಸಿಕೊಂಡು ಸಾಲ್ಡರಿಂಗ್ ಅನ್ನ ಮಾಡಿಸಿದ್ದೀನಿ. ಈ ಮೆಟೀರಿಯಲ್ ಆಗ್ಲೇ ಹೇಳಿದೆ ನಾನು, ಇಟ್ ಈಸ್ ಮೇಡ್ ಔಟ್ ಆಫ್ ಕಾಪರ್ and it also strong affinity for solder so that it melts easily and sticks the bit. ಇದು ಏನಿದೆ ಕಾಪರ್ ಬಿಟ್ ಸಾಲ್ಡರ್ಗೆ ಬೇಗ ಅಡೇರ್ ಆಗುತ್ತೆ, ಮತ್ತೆ ಅಂದ್ರೆ ಸ್ಟಿಕ್ ಆಗುತ್ತೆ ಬಿಟ್ಗೆ. ಹಾಗಾಗಿ ನಾವು ಕಾಪರ್ ಬಿಟ್ ಅನ್ನೇ ನಾವಿಲ್ಲಿ ಬಳಸ್ತಕ್ಕಂಥದ್ದು. ಈ ಸಾಲ್ಡರಿಂಗ್ ಐರನ್ ಅಂತ ಏನ್ ಕರಿತೀವಿ, ದಟ್ ಮೀನ್ಸ್ ಸಾಲ್ಡರಿಂಗ್ ಕಾಪರ್ ಬಿಟ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಪರ್ ಬಿಟ್ಸ್ ಅಂತ ಕರಿತೀವಿ. ಇದರಲ್ಲಿ 7 ತರ ಇದೆ ಸಾಲ್ಡರಿಂಗ್ ಬಿಟ್ಸ್ ನಲ್ಲಿ ಅಥವಾ ಸಾಲ್ಡರಿಂಗ್ ಐರನ್ ನಲ್ಲಿ. ಯಾವ್ಯಾವುದು? ಒಂದು ಪಾಯಿಂಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್, ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಕಾಪರ್ ಬಿಟ್, ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್, ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ಬಿಟ್, hatchet soldering copper bit, adjustable copper bit and handy soldering copper bit. ಇಷ್ಟು ಟೈಪ್ ಸಾಲ್ಡರಿಂಗ್ ಐರನ್ ಅಥವಾ ಕಾಪರ್ ಬಿಟ್ ಅನ್ನ ನಾವು ಸೀಟ್ ಮೆಟಲ್ ಜಾಯಿಂಟ್ ಮಾಡ್ಲಿಕ್ಕೆ, ಅಂದ್ರೆ ಸಾಲ್ಡರಿಂಗ್ ಅನ್ನ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಈ ಕಾಪರ್ ಬಿಟ್ ಅನ್ನ ಒಂದು ಹೀಟೆಡ್ ಸೋರ್ಸ್ ಆಗಿ ಮೆಲ್ಟ್ ಮಾಡ್ಕೊಳ್ಳಿಕ್ಕೆ, ಏನನ್ನ ಸಾಲ್ಡರ್ ಮೆಲ್ಟ್ ಮಾಡೋ ಒಂದು ಪರ್ಪಸಸ್ಗೆ ಈ ಒಂದು ಬಿಟ್ ಅನ್ನ ನಾವು ಬಳಸ್ತೀವಿ. ಈಗ 1 by 1 ಹೇಗಿರುತ್ತೆ ನೋಡೋಣ. ಸಾಲ್ಡರಿಂಗ್ ಐರನ್ಸ್ ಅಂತ ನಾನು ಹೇಳಿದೆ, ದ ಬಿಟ್ಸ್ ಆಫ್ ಸಾಲ್ಡರಿಂಗ್ ಐರನ್ಸ್ ಆರ್ ಮೇಡ್ ಇನ್ ವೇರಿಯಸ್ ಶೇಪ್ಸ್ ಅಂಡ್ ಸೈಜ್. ಬೇರೆ ಬೇರೆ ಶೇಪ್, ನಮಗೆ ಬೇಕಾದಂತ ಸೈಜ್, ನಮ್ಮ ಜಾಬ್ಗೆ ಯಾವ ರೀತಿ ಸೂಟ್ ಆಗಬೇಕೋ ಪರ್ಟಿಕ್ಯುಲರ್ ಜಾಬ್ಗೆ ಆ ರೀತಿ ಅದನ್ನ ನಾವೇನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ಕೊಂಡಿರ್ತೀವಿ. They should be large enough to carry advocated to avoid too frequent reheating and not too heavy to be awkward and manipulated. ನೋಡಿ, ಇದನ್ನ ಮಾಡ್ಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನಂದ್ರೆ ಸಾಲ್ಡರಿಂಗ್ ಐರನ್ ನಾವು ತುಂಬಾ ದೊಡ್ಡದು ಮಾಡಕ್ಕಾಗಲ್ಲ, ಯಾಕಂದ್ರೆ ಆವಾಗ ಫ್ರೀಕ್ವೆಂಟ್ ಆಗಿ ಹೀಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಮತ್ತೆ ತುಂಬಾ ಅಕ್ವರ್ಡ್ ಆಗು ಮಾಡ್ಕೊಳಕ್ಕಾಗಲ್ಲ, ಹೆವಿ ಆಗು ಮಾಡ್ಲಿಕ್ಕಾಗಲ್ಲ, ಅದು ಮ್ಯಾನ್ಪುಲೇಟ್ ಆಗೋಗುತ್ತೆ, ಉಪಯೋಗಕ್ಕೆ ಬರದಂಗ ಆಗೋಗುತ್ತೆ. ಅದರಿಂದ ಕರೆಕ್ಟ್ ಸೇಪ್, ಕರೆಕ್ಟ್ ಸೈಜ್ಗೆ ನಾವೇನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಕೊಂಡಿರ್ತೀವಿ. ದಿಸ್ ಸಾಲ್ಡರಿಂಗ್ ಬಿಟ್ಸ್ ಆರ್ ಸ್ಪೆಸಿಫೈಡ್ ಬೈ ದ ವೈಟ್ ಆಫ್ ದ ಕಾಪರ್. ಈ ಸಾಲ್ಡರಿಂಗ್ ಬಿಟ್ ಇದೆಯಲ್ಲ, ಸಾಲ್ಡರಿಂಗ್ ಐರನ್ ಇದೆಯಲ್ಲ, ಇದನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ ವೈಟ್ ಆಫ್ ದ ಕಾಪರ್. ಕಾಪರ್ ಹೆಡ್ ವೈಟ್ ಮತ್ತೆ ಅದರ ವೈಟ್ ಮತ್ತೆ ಅದರದ್ದು ಸೇಪ್ ನ ಆಧಾರದ ಮೇಲೆ, ಎರಡು ಸೇಪ್ಸ್ ಏನಿದೆ ಆ ಸೇಪ್ ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಇದನ್ನ ವರ್ಗೀಕರಣ ಸ್ಪೆಸಿಫೈ ಅನ್ನ ಮಾಡ್ತೀವಿ. ಸ್ಪೆಸಿಫೈ ಅನ್ನ ನಾವು ಮಾಡ್ತೀವಿ. ಫಾರ್ ಜನರಲ್ ಸಾಲ್ಡರಿಂಗ್ ಪ್ರೋಸೆಸ್ ದ ಸೇಪ್ ಆಫ್ ದ ಹೆಡ್ ಇಸ್ ಸ್ಕ್ವಯರ್ ಪಿರಮಿಡ್, ಬಟ್ ಫಾರ್ ರಿಪಿಟೇಷನ್ಸ್ ಆರ್ ಹಾಕ್ವರ್ಡ್ ಪ್ಲೇಸ್ಡ್ ಜಾಯಿಂಟ್ಸ್ ಅದರ್ ಶೇಪ್ಸ್ ಆರ್ ಡಿಸಿಗ್ನೇಟೆಡ್. ಜನರಲ್ ವರ್ಕ್ಗೆ ಸ್ಕ್ವಯರ್ ಅಥವಾ ಪಿರಮಿಡ್ ಶೇಪ್ ಇರತಕ್ಕಂತ ಒಂದು ಸಾಲ್ಡರಿಂಗ್ ಐರನ್ ಬಿಟ್
ಕಾಪರ್ ಬಿಟ್ ಅನ್ನ ನಾವು ಬಳಸ್ತೀವಿ. ಬೇರೆ ಬೇರೆ ಹಾಕ್ವರ್ಡ್ ಜಾಯಿಂಟ್ಸ್, ಬೇರೆ ಬೇರೆ ಸೇಪ್ಸ್ ಇರ್ತಕ್ಕಂಥ ಜಾಯಿಂಟ್ಸ್ಗೆ ಬೇರೆ ಸೇಪ್ ಇರ್ತಕ್ಕಂಥ ಒಂದು ಕಾಪರ್ ಬಿಟ್ಸ್ ಅನ್ನು ನಾವಿಲ್ಲಿ ಸಾಲ್ಡರಿಂಗ್ ಮಾಡಲಿಕ್ಕೆ ಬಳಸ್ತೀವಿ. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಮಕ್ಕಳೇ ಪಾಯಿಂಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್ ಅಂತ ಕರಿತೀವಿ. ದಿಸ್ ಇಸ್ ಅ ಪಾಯಿಂಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಸ್ಕ್ವೇರ್ ಪಾಯಿಂಟೆಡ್ ಸಾಲ್ಡರಿಂಗ್ ಐರನ್ ಅಂತ ಕೂಡ ಕರಿತೀವಿ. ನೋಡಿ, ಇದು ಮುಂದೆ ಏನಿದೆ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ, ಮುಂದೆ ಪಿರಮಿಡ್ ತರ ಇದೆ. ದ ಎಡ್ಜ್ ಇಸ್ ಸೇಫ್ಟ್ ಇನ್ ಹ್ಯಾಂಗಲ್ ಆಫ್ 4 ಸೈಡ್ ಟು ಫಾರ್ಮ್ ಎ ಪಿರಮಿಡ್. ದಿಸ್ ಇಸ್ ಯೂಸ್ಡ್ ಫಾರ್ ಟ್ಯಾಕಿಂಗ್ ಅಂಡ್ ಸಾಲ್ಡರ್. ಸಾಲ್ಡರಿಂಗ್ ಟ್ಯಾಕ್ ಮಾಡ್ಲಿಕ್ಕೆ ನೋಡಿ, ಈ ಕೈಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಸರ್ಕಲ್ ಸಿಟ್ಟನ್ನ ಬೆಂಡ್ ಮಾಡಿ ಅದನ್ನ ಟ್ಯಾಕ್ ಮಾಡ್ತಾ ಇದ್ದಾರೆ. ಸಾಲ್ಡರಿಂಗ್ ಅಂಡ್ ಟ್ಯಾಕಿಂಗ್ ಅಂಡ್ ಸಾಲ್ಡರಿಂಗ್ ಸಿಗ್ಬಿಟ್ಟೆ. ಅನದರ್ ಒಂದು ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಕಾಪರ್ ಬಿಟ್. ಇದನ್ನ ನೀವು ನೋಡಿದಿರಿ, ಯೂಸ್ ಮಾಡಿದಿರಿ. ದಿಸ್ ಇಸ್ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಕಾಪರ್ ಬಿಟ್. ದ ಬಿಟ್ ಆಫ್ ದ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ is heated by an element. This is a type prepared if current is available because it maintains uniform. ಎಲ್ಲಿ ನಿಮಗೆ ವಿದ್ಯುತ್ ಶಕ್ತಿ ಸೌಲಭ್ಯ ಇರುತ್ತೆ ಅಲ್ಲೆಲ್ಲ ಇದನ್ನ ಬಳಸಬಹುದು. ಬಟ್ ಇದು ಅಡ್ವಾಂಟೇಜಸ್ ಏನಂದ್ರೆ ಯೂನಿಫಾರ್ಮ್ ಆಗಿ ಇದು ಹೀಟ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ಸ್ ಆರ್ ಅವೈಲಬಲ್ ಫಾರ್ ಡಿಫರೆಂಟ್ ವೋಲ್ಟೇಜ್, ಬೇರೆ ಬೇರೆ ವೋಲ್ಟೇಜ್ ನಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ಆರ್ ಯೂಶುವಲಿ ಸಪ್ಲೈಡ್ ವಿತ್ ಎ ನಂಬರ್ ಆಫ್ ಇಂಟರ್ಚೇಂಜಬಲ್ ಟಿಪ್ಸ್. ಈ ಟಿಪ್ಸ್ ಇದೆಯಲ್ಲ, ಈ ಟಿಪ್ಸ್ ಅನ್ನ ನಂಬರ್ ಆಫ್ ಇಂಟರ್ಚೇಂಜಬಲ್ ಟಿಪ್ಸ್ ಅನ್ನ ಕೊಟ್ಟಿರುತ್ತೆ. ಎಲೆಕ್ಟ್ರಿಕ್ ಕಾಪರ್ ಸಾಲ್ಡರಿಂಗ್ ನಲ್ಲಿ ಬೇರೆ ಬೇರೆ ಟಿಪ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ಯಾಕಂದ್ರೆ ಸಾಮಾನ್ಯವಾಗಿ ಈ ಟಿಪ್ ಏನಾಗಿ ಹೋಗುತ್ತೆ, ಕರ್ಗೋಗ್ತಾ ಇರುತ್ತೆ. ಆ ಟಿಪ್ಸ್ ಬೇರೆ ಇದ್ರೆ ನಾವೇನ್ ಮಾಡಬಹುದು, ಚೇಂಜ್ ಮಾಡ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕೆ ಈ ರೀತಿಯಾದಂತಹ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ಕಾಪರ್ ಬಿಟ್ಟು ಉಪಯೋಗಕ್ಕೆ ಬರುತ್ತೆ. ಟಿಪ್ಸ್ ಹೋದ್ರೆ ಮತ್ತೆ ಚೇಂಜ್ ಮಾಡ್ಕೋಬಹುದು, ಮತ್ತೆ ಯೂನಿಫಾರ್ಮ್ ಆಗಿ ಹೀಟ್ ಆಗುತ್ತೆ. ದೇ ಕ್ಯಾನ್ ಬಿ ಮೇಡ್ ಕ್ವೈಟ್ ಸ್ಮಾಲ್ ಅಂಡ್ ಆರ್ ಜನರಲಿ ಯೂಸ್ಡ್ ಆನ್ ಎಲೆಕ್ಟ್ರಿಕಲ್ ಆರ್ ರೇಡಿಯೋ ಸಿಂಗ್ಯುಲರ್. ಇದರಲ್ಲೇ ಚಿಕ್ಕ ಸಿಗುತ್ತೆ, ಅದನ್ನ ಎಲೆಕ್ಟ್ರಿಕಲ್ ಅಥವಾ ರೇಡಿಯೋ ಅಥವಾ ಬೇರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಸಾಲ್ಡರಿಂಗ್ ಮಾಡುವಂತ ಸಂದರ್ಭದಲ್ಲಿ ಬಳಕೆಯನ್ನ. ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್ ಅಂತಿದೆ. ದಿಸ್ ಇಸ್ ಎ ಗ್ಯಾಸ್ ಹೀಟೆಡ್ soldering copper bit. A gas heated soldering copper bit is heated by a gas flame. ಇದನ್ನ ಗ್ಯಾಸ್ ಫ್ಲೇಮ್, ನಾರ್ಮಲಿ ನಮ್ಮ ವೆಲ್ಡಿಂಗ್ ಟಾರ್ಚ್ ಗ್ಯಾಸ್ ಫ್ಲೇಮ್ ಏನಿದೆ ಅದರಲ್ಲಿ ಇದನ್ನ ಹೀಟ್ ಮಾಡ್ತೀವಿ ನಾವು. ವಿಚ್ impinges on the back of the head. High pressure gas is used and the bit is large enough to have a good heat storage capacity. ಸೊ ಇಲ್ಲಿ ಹಿಂದೆಯಿಂದ ನಾವೇನ್ ಮಾಡ್ತೀವಿ, ಟಾರ್ಚ್ ಅನ್ನ ಆನ್ ಮಾಡಿದಾಗ ಇದು ಹೆಡ್ ಏನಾಗುತ್ತೆ, ಮುಂದ್ಗಡೆ ಬಿಟ್ಟು ಎಡ್ಜ್ ಇದೆಯಲ್ಲ, ಇದು ಹೀಟ್ ಆಗುತ್ತೆ. So liquefied petroleum gas, LPG gas flame is used extensively for this purposes. ಇಲ್ಲಿ ಜಾಸ್ತಿ ನಾವು ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್ ನಲ್ಲಿ ಈ ಕಾಪರ್ ಬಿಟ್ ಅನ್ನ ಹೀಟ್ ಮಾಡಲಿಕ್ಕೆ LPG ಗ್ಯಾಸ್ ಅನ್ನ ಬಳಸ್ಕೊಳ್ತೀವಿ. Soldering kit normally includes many sizes and shapes of bits which can be used to make most kinds of soldering connections. ಇದರಲ್ಲಿ ಸಾಲ್ಡರಿಂಗ್ ಕಿಟ್ ಅಂತ ಕೊಟ್ಟಿರ್ತಾರೆ ಈ ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್ ನಲ್ಲಿ. ಅದರಲ್ಲಿ ಈ ಕಿಟ್ ನಲ್ಲಿ ಬೇರೆ ಬೇರೆ ಬಿಟ್ ಸೈಜ್ ಏನಿರುತ್ತೆ ಅದನ್ನ ನಾವೇನ್ ಮಾಡಬಹುದು, ನಾವು ಬದಲಾಯಿಸಿ ಯೂಸ್ ಮಾಡಬಹುದು. ಬೇರೆ ಬೇರೆ ಕನೆಕ್ಷನ್ಸ್ಗೆ, ಬೇರೆ ಬೇರೆ ಸಾಲ್ಡರಿಂಗ್ ಕನೆಕ್ಷನ್ಸ್ಗೆ ನಾವು ಯೂಸ್ ಅನ್ನ ಮಾಡಬಹುದು. ಅನದರ್ ಒಂದು ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ಬಿಟ್ ಅಂತ ಬರುತ್ತೆ. ದಿಸ್ ಇಸ್ ಅ ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ಬಿಟ್ ವಿತ್ ಹ್ಯಾಂಡಲ್. ಇದು ನೋಡಿದ್ರೆ ನಿಮಗೆ ಅಲ್ಲಿ ಒಂದು ಪಾಯಿಂಟೆಡ್ ಅಥವಾ ಸ್ಕ್ವೇರ್ ಇತ್ತಲ್ಲ, ಅದೇ ರೀತಿ ಇದೆ ನೋಡ್ಲಿಕ್ಕೆ. ದಿಸ್ ಟೈಪ್ ಆಫ್ ಸಾಲ್ಡರಿಂಗ್ ಐರನ್ ಇಸ್ ಸೂಟಬಲ್ ಫಾರ್ ಸಾಲ್ಡರಿಂಗ್ ದ ಇನ್ಸೈಡ್ ಬಾಟಮ್ ಆಫ್ ಎ ರೌಂಡ್ ಜಾಬ್. ರೌಂಡ್ ಜಾಬ್ ಇನ್ಸೈಡ್ ಒಳಗಡೆ ಬಾಟಮ್ ಇರುತ್ತಲ್ಲ, ಬಾಟಮ್ ನ ಏನ್ ಮಾಡ್ಲಿಕ್ಕೆ, ಸಾಲ್ಡರಿಂಗ್ ಮಾಡ್ಲಿಕ್ಕೆ ಉಪಯೋಗಕ್ಕೆ ಬರ್ತದೆ. ಆಕ್ಚೆಟ್ ಟೈಪ್ ಸಾಲ್ಡರಿಂಗ್ ಐರನ್ ಬಿಟ್. ದಿಸ್ ಇಸ್ ರೆಗ್ಯುಲರ್ ಸಾಲ್ಡರಿಂಗ್ ಐರನ್. ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಜಾಯಿನಿಂಗ್ ಅನ್ನು ಮಾಡ್ತಾ ಇದ್ದಾರೆ. The head is made with V shape from two sides. ನೋಡಿ, ಇದು ಎರಡು ಸೈಡ್ಸ್ ನಲ್ಲಿ ಏನಿದೆ, ಇದು ವಿ ಶೇಪ್ ಅಲ್ಲಿ ಇದೆ. ಎರಡು ಸೈಡ್ ನಲ್ಲಿ ಏನಿದೆ, ಇದು ವಿ ಶೇಪ್ ಅಲ್ಲಿ ಇದೆ, ವಿಚ್ ಇಸ್ ನೋನ್ ಆಸ್ ಆಕ್ಚೆಟ್ ಸಾಲ್ಡರಿಂಗ್ ಅಂತ ಕರಿತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಚೆಟ್ ಟೈಪ್ ಸಾಲ್ಡರಿಂಗ್ ಅಂತ ನಾವು ಅದನ್ನ ಕರೀತಕ್ಕಂಥದ್ದು. This type of soldering iron is very much suitable for soldering on flat positions. ಈ ರೀತಿ ಫ್ಲಾಟ್ ಪೊಸಿಷನ್ಸ್ ನಲ್ಲಿ ಲ್ಯಾಪ್ ಜಾಯಿಂಟ್ಸ್ ಅಥವಾ ಗ್ರೂಡ್ ಜಾಯಿಂಟ್, ರೌಂಡ್ ಅಥವಾ ಸ್ಕ್ವೇರ್ ಬಾಟಮ್ ಅನ್ನ ಜಾಯಿನ್ ಮಾಡಲಿಕ್ಕೆ ಫ್ಲಾಟ್ ಪೊಸಿಷನ್ಸ್ ನಲ್ಲಿ ಈ ಆಕ್ಚೆಟ್ ಟೈಪ್ ಸಾಲ್ಡರಿಂಗ್ ಐರನ್ ಬಿಟ್ ಏನಿದೆ ಇದು ವೆರಿ ಸೂಟಬಲ್ ಆಗುತ್ತೆ. ದಿಸ್ ಇಸ್ ಅಡ್ಜಸ್ಟಬಲ್ ಸಾಲ್ಡರಿಂಗ್ ಕಾಪರ್ ಬಿಟ್. ಇದು ಅಡ್ಜಸ್ಟಬಲ್ ಸಾಲ್ಡರಿಂಗ್ ಕಾಪರ್ ಬಿಟ್. This type of soldering iron is used for soldering where straight or hatchet bit cannot be used.
ಸ್ಟ್ರೈಟು ಅಥವಾ ಆಕ್ಸೈಡ್ ಬಿಟ್ಟನ್ನ ಎಲ್ಲಿ ನಾವು ಬಳಸ್ಲಿಕ್ಕೆ ಆಗಲ್ವೋ ಸಾಲ್ಡ್ರಿಂಗ್ ಮಾಡಲಿಕ್ಕೆ ಅಂತ ಜಾಗದಲ್ಲಿ ಈ ಅಡ್ಜಸ್ಟಬಲ್ ಸಾಲ್ಡ್ರಿಂಗ್ ಬಿಟ್ಟನ್ನ ನಾವು ಯೂಸ್ ಮಾಡ್ತೀವಿ. ಹೀಗೆ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಇನ್ ಎನಿ ಪೊಸಿಷನ್ ಫಾರ್ ಸಾಲ್ಡ್ರಿಂಗ್. ಇದನ್ನ ಯಾವ ಪೊಸಿಷನ್ ಸಾಲ್ಡ್ರಿಂಗ್ ಮಾಡ್ಲಿಕ್ಕೆ ಬೇಕಾದ್ರೆ ನಾವೇನ್ ಮಾಡ್ಬೋದು, ಇದನ್ನ ಅಡ್ಜಸ್ಟ್ ಅನ್ನ ಮಾಡಿಸ್ಕೋಬಹುದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅಡ್ಜಸ್ಟಬಲ್ ಸಾಲ್ಡ್ರಿಂಗ್ ಕಾಪರ್ ಬಿಟ್. ಇನ್ನೊಂದು ಹ್ಯಾಂಡಿ ಸಾಲ್ಡ್ರಿಂಗ್ ಕಾಪರ್ ಬಿಟ್ ಅಂತ ಇದೆ. ದಿಸ್ ಇಸ್ ಹ್ಯಾಂಡಿ ಸಾಲ್ಡ್ರಿಂಗ್ ಕಾಪರ್ ಬಿಟ್. It is like a hatchet type but bigger in size than the hatchet. It is used for soldering heavy gauge metal. ಜಾಸ್ತಿ thickness ಜಾಸ್ತಿ ಇರ್ತಕ್ಕಂಥ ಗೇಜ್ ಮೆಟೀರಿಯಲ್ ಇರ್ತಕ್ಕಂಥ ಸೀಟ್ ಅನ್ನು ಜಾಯಿನಿಂಗ್ ಮಾಡಲಿಕ್ಕೆ, ಸಾಲ್ಡರಿಂಗ್ ಅನ್ನು ಮಾಡಲಿಕ್ಕೆ ಈ ಹೆವಿ ಹ್ಯಾಂಡಿ ಸಾಲ್ಡರಿಂಗ್ ಕಾಪರ್ ಬಿಟ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಆನ್ ಲೈಟ್ ಗೇಜ್ ಆಫ್ ಮೆಟಲ್. ತುಂಬಾ ಲೈಟ್ ಗೇಜ್ ಮೆಟಲ್ ಇದ್ರೆ ಮೆಟಲ್ ಮೆಟ್ ಆಗಿ ಹೋಗುತ್ತೆ. ಹಂಗಾಗಿ ಅಲ್ಲಿ ಇದನ್ನ ಬಳಸಕ್ ಬರಲ್ಲ, ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಮೆಟಲ್ ಬಕಲ್ ಆಗೋಗುತ್ತೆ. ಮೆಟಲ್ ಬಕಲ್ ಅಂದ್ರೆ ಹಿಂಗೆ ಬೆಂಡ್ ಆಗೋಗುತ್ತೆ. ಲೈಟ್ ಗೇಜ್ ಅನ್ನ ಸಾಲ್ಡರಿಂಗ್ ಮಾಡಲಿಕ್ಕೆ ಈ ಹ್ಯಾಂಡಿ ಸಾಲ್ಡರಿಂಗ್ ಕಾಪರ್ ಬಿಟ್ ಅನ್ನ ಯೂಸ್ ಮಾಡೋದು. ಸೊ ಇದನ್ನ ಒಂದು ಸ್ವಲ್ಪ ಹೆವಿ ಗೇಜ್ ಇರ್ತಕ್ಕಂಥ ಮೆಟೀರಿಯಲ್ ಅನ್ನು ಸಾಲ್ಡರಿಂಗ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ಇಷ್ಟು ಮಕ್ಕಳೇ ಡಿಫರೆಂಟ್ ಟೈಪ್ಸ್ ಆಫ್ ಸಾಲ್ಡರಿಂಗ್ ಐರನ್ ಬಿಟ್ಸ್. ನೋಡಿ, ಈಗ ಸಾಲ್ಡರ್ ಅಂದ್ರೆ ಸಾಲ್ಡರಿಂಗ್, ಸಾಲ್ಡರ್, ಪ್ಲಗ್ಸ್, ಟೈಪ್ಸ್ ಆಫ್ ಪ್ಲಗ್ಸ್, what is called soldering iron, and what are all the types of soldering iron bits ಅನ್ನು ನೋಡಿದ್ದೀವಿ. Now let us come to the test portion. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಸಾಲ್ಡರಿಂಗ್ ಐರನ್ ಮತ್ತೆ ಸಾಲ್ಡರ್ ನಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಬಹುದು, MCQ ಕ್ವಶನ್ಸ್ ಗಳನ್ನ ನಿಮಗೆ ಕೊಡ್ತಾರೆ. ಅದನ್ನು ನೋಡ್ತಾ ಹೋಗೋಣ. ಕೆಲವೊಂದು ಪ್ರಶ್ನೆಗಳು. ನೇಮ್ ದ ಡಿವೈಸ್ ಅಂಡ್ ಮೆನ್ಷನ್ ದ ಪಾರ್ಟ್ ಬಿ ಅಂಡ್ ಸಿ ಆಫ್ ದ ಫಿಗರ್. ಇಲ್ಲಿ ಒಂದು ಚಿತ್ರ ಇದೆ. ಇದು ಏನು? ಇದನ್ನು ನೋಡೋದಕ್ಕೆ ಹೇಳ್ತೀರಿ ನೀವು, ಏನಿದು? ಸಾಲ್ಡರಿಂಗ್ ಐರನ್. ಇಲ್ಲಿ ಬಿ ಮತ್ತೆ ಸಿ ಅಂತ ಕೇಳಿದ್ದೀನಿ. ಇದು ಬಿ ಏನು? ದಿಸ್ ಇಸ್ ಸ್ಯಾಂಗ್. ಬಿ ಇಸ್ ಕಾಲ್ಡ್ ಸ್ಯಾಂಗ್. ಸಿ ಏನು? ದಿಸ್ ಇಸ್ ಕಾಲ್ಡ್ ಎಡ್ಜ್. ಸಿ ಏನಿದು? ಎಡ್ಜ್. ವಾಟ್ ಆರ್ ದ ಫಂಕ್ಷನ್ ಆಫ್ ಸಾಲ್ಡರಿಂಗ್ ಐರನ್ ಇನ್ ದ ಸಾಲ್ಡರಿಂಗ್ ಪ್ರೋಸೆಸ್? ಸಾಲ್ಡರಿಂಗ್ ಪ್ರೋಸೆಸ್ ನಲ್ಲಿ ಸಾಲ್ಡರಿಂಗ್ ಐರನ್ ಕೆಲಸ ಏನು? ಸೊ ಸಾಲ್ಡರ್ ಅನ್ನ ಮೆಲ್ಟ್ ಮಾಡುತ್ತೆ. ಸೊ ಮೆಲ್ಟ್ ದ ಸಾಲ್ಡರ್ ಅಂಡ್ ಹೀಟ್ ದ ಮೆಟಲ್. ಸಾಲ್ಡರ್ ಅನ್ನು ಮೆಲ್ಟ್ ಮಾಡುತ್ತೆ, ಮತ್ತೆ ನಿಮ್ಮ ಬೇಸ್ ಮೆಟಲ್ ಅನ್ನು ಏನ್ ಮಾಡುತ್ತೆ? ಮೆಲ್ಟ್ ಅನ್ನ ಮಾಡುತ್ತೆ, ಹೀಟ್ ಅನ್ನ. ವೈ ಆರ್ ಸಾಲ್ಡರಿಂಗ್ ಐರನ್ ಮೇಡ್ ವಿತ್ ಕಾಪರ್ ಬಿಟ್ಸ್? ಸಾಲ್ಡರಿಂಗ್ ಐರನ್ ಕಾಪರ್ ಅಲ್ಲೇ ಯಾಕೆ ಮಾಡ್ತಾರೆ? ಬಿಕಾಸ್ ಆಫ್ ಇಟ್ ಇಸ್ ಎ ಗುಡ್ ಕಂಡಕ್ಟಿವಿಟಿ ಆಫ್ ಹೀಟ್ ಅಂಡ್ ಸ್ಟ್ರಾಂಗ್ ಅಫಿನಿಟಿ ಟು ಸಾಲ್ಡರ್. ದಟ್ಸ್ ವೈ ಇಟ್ ಇಸ್ ಮೇಡ್ ಔಟ್ ಆಫ್ ಕಾಪರ್. How are the soft solder and hard solder differentiated in the terms of melting point? ಸಾಫ್ಟ್ ಸಾಲ್ಡರ್, ಹಾರ್ಡ್ ಸಾಲ್ಡರ್ ಅಂತ ಹೆಂಗೆ ನೀವು ಟೆಂಪರೇಚರ್ ಮೇಲೆ ವರ್ಗೀಕರಣ ಮಾಡ್ತೀರಿ? ಲೆಸ್ ದೆನ್ 450 ಇದ್ರೆ ಸಾಫ್ಟ್ ಸಾಲ್ಡರ್, ಗ್ರೇಟರ್ ದೆನ್ 450 ಡಿಗ್ರಿ ಟೆಂಪರೇಚರ್ ಇದ್ರೆ ಹಾರ್ಡ್ ಸಾಲ್ಡರ್ ಅಂತ ಹೇಳಿದ್ದೀನಿ. ಸಾಫ್ಟ್ ಸಾಲ್ಡರ್ ಮೆಲ್ಟಿಂಗ್ ಪಾಯಿಂಟ್ ಬಿಲೋ 450, ಹಾರ್ಡ್ ಸಾಲ್ಡರ್ ಮೆಲ್ಟಿಂಗ್ ಪಾಯಿಂಟ್ ಎಬೋ 450 ಡಿಗ್ರಿ ಸೆಂಟಿಗ್ರೇಡ್. ವಾಟ್ ಆರ್ ದ ಫಂಕ್ಷನ್ ಆಫ್ ಫ್ಲಕ್ಸ್? ಫ್ಲಕ್ಸ್ ನ ಕಾರ್ಯ ಏನು? ರಿಮೂವ್ ದ ಆಕ್ಸೈಡ್ ಫ್ರಮ್ ದ ಸಾಲ್ಡರಿಂಗ್ ಸರ್ಫೇಸ್. ಆಕ್ಸೈಡ್ ಅನ್ನು ತೆಗೆಯುತ್ತದೆ. ಪ್ರಿವೆಂಟ್ ಕರೋಷನ್, ಕರೋಷನ್ ಅನ್ನು ತಪ್ಪಿಸುತ್ತೆ. ಅಂಡ್ ಹೆಲ್ಪ್ಸ್ ಟು ದ ಮೋಲ್ಟಾನ್ ಸಾಲ್ಡರ್ ಫ್ಲೋ ಈಸಿಲಿ. ಮೋಲ್ಟಾನ್ ಸಾಲ್ಡರ್ ಈಸಿಯಾಗಿ ಫ್ಲೋ ಆಗಲಿಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ನೇಮ್ ದ ಸಾಲ್ಡರಿಂಗ್ ಐರನ್ ಸೋನ್ ಇನ್ ದ ಫಿಗರ್. ಇದು ಯಾವ ತರ ಸಾಲ್ಡರಿಂಗ್ ಐರನ್? ಇದು ಯಾವ ತರ ಸಾಲ್ಡರಿಂಗ್ ಐರನ್? ನೀವೆರಡನ್ನು ಹೇಳ್ಬೇಕು. ಮೊದಲನೇದು ಹ್ಯಾಟ್ಚೆಟ್ ಟೈಪ್, ಎರಡನೇದು ಸ್ಟ್ಯಾಂಡರ್ಡ್ ವರ್ಕ್ಶಾಪ್ ಪ್ಯಾಟರ್ನ್ ಅಥವಾ ಸ್ಕ್ವೇರ್ ಪಾಯಿಂಟೆಡ್ ಸಾಲ್ಡರಿಂಗ್ ಐರನ್ ಅಂತ ನಾವು ಕರಿತೀವಿ. ಸೊ ಒಂದು ಹ್ಯಾಟ್ಚೆಟ್, ಇನ್ನೊಂದು ಸ್ಟ್ಯಾಂಡರ್ಡ್ ವರ್ಕ್ಶಾಪ್ ಪ್ಯಾಟರ್ನ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ಫಾರ್ ದ ಸೆಲೆಕ್ಷನ್ ಆಫ್ ಫ್ಲಕ್ಸ್ ವೈಲ್ ಸಾಲ್ಡರಿಂಗ್? ಫ್ಲಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಏನು ಅಂಶಗಳನ್ನ ಪರಿಗಣನೆಗೆ ನಾವು ತೆಗೆದುಕೊಳ್ಬೇಕು? ಒಂದು, ವರ್ಕಿಂಗ್ ಟೆಂಪರೇಚರ್ ಆಫ್ ದಿ ಸಾಲ್ಡರ್, ಸಾಲ್ಡರಿಂಗ್ ಪ್ರೋಸೆಸ್, ಮತ್ತೆ ಮೆಟಲ್ ಟು ಬಿ ಜಾಯಿನ್. ಯಾವ ಮೆಟಲ್ ಅನ್ನು ನಾವು ಜಾಯಿನ್ ಮಾಡಬೇಕು ಅನ್ನೋದರ ಆಧಾರದ ಮೇಲೆ ಫ್ಲಕ್ಸ್ ಅನ್ನು ನಾವೇನ್ ಮಾಡಬೇಕು? ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಬೇಕು.
ವಾಟ್ ಆರ್ ದ ಹೇಳಿ ಈಗ ಫ್ಲಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಏನೇನು ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್, ವರ್ಕಿಂಗ್ ಟೆಂಪರೇಚರ್ ಆಫ್ ಸಾಲ್ಡರು, ಸಾಲ್ಡರಿಂಗ್ ಪ್ರೋಸೆಸ್, ಯಾವ ಮೆಟಲ್ ಅನ್ನ ಜಾಯಿನ್ ಮಾಡಿ. ನೇಮ್ ದ ಫ್ಲಕ್ಸ್ ಯೂಸ್ಡ್ ಫಾರ್ ಗ್ಯಾಲ್ವನೈಸ್ಡ್ ಶೀಟ್ ಫಾರ್ ಸಾಲ್ಡರಿಂಗ್, ಹೈಡ್ರೋಕ್ಲೋರಿಕ್ JICT ಯಾವ್ದನ್ನ ಯೂಸ್ ಮಾಡ್ತೀವಿ, ಹೈಡ್ರೋಕ್ಲೋರಿಕ್ ಆಸಿಡ್. ನೇಮ್ ದ ಫ್ಲಕ್ಸ್ ಯೂಸ್ಡ್ ಫಾರ್ ಸ್ಟೀಲ್ ಶೀಟ್ ಫಾರ್ ಸಾಲ್ಡರಿಂಗ್, ಸ್ಟೀಲ್ ಶೀಟ್ಗೆ ಅಮೋನಿಯಂ ಕ್ಲೋರೈಡ್ ಡಿಸಾಲ್ವ್ಡ್ ಇನ್ ವಾಟರ್, ಅಮೋನಿಯಂ ಕ್ಲೋರೈಡ್ ಅನ್ನು ನಾವು ಬಳಸ್ತೀವಿ. ವಿಚ್ ಸಾಲ್ಡರಿಂಗ್ ಐರನ್ ಇಸ್ ಯೂಸ್ಡ್ ಫಾರ್ ಸಾಲ್ಡರಿಂಗ್ ಹೆವಿ ಗೇಜ್ ಮೆಟಲ್, ಹೆವಿ ಗೇಜ್ ಮೆಟಲ್ ಅನ್ನು ಮಾಡಲಿಕ್ಕೆ ಆಂಟಿ ಸಾಲ್ಡರಿಂಗ್ ಕಾಪರ್ ಬಿಟ್, ಆಕ್ಸೈಡ್ ಸಾಲ್ಡರಿಂಗ್ ಕಾಪರ್ ಬಿಟ್, ಅಡ್ಜಸ್ಟಬಲ್ ಸಾಲ್ಡರಿಂಗ್ ಕಾಪರ್ ಬಿಟ್ ಅಂಡ್ ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್. ವಿಚ್ ಇಸ್ ಕರೆಕ್ಟ್? ಈ ಲಾಸ್ಟ್ one ತೋರಿಸಿದ್ನಲ್ಲ, ದಟ್ ಇಸ್ ಕಾಲ್ಡ್ ಆಂಟಿ ಸಾಲ್ಡರಿಂಗ್ ಕಾಪರ್ ಬಿಟ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ಸಾಲ್ಡರಿಂಗ್ ಐರನ್ ಸೋನ್, ಇಲ್ಲಿರ್ತಕ್ಕಂಥ ಸಾಲ್ಡರಿಂಗ್ ಐರನ್ ದಿಸ್ ಇಸ್ ಅಡ್ಜಸ್ಟಬಲ್, ಎಸ್ ನೋಡೋಣ. ಆಂಟಿ ಸಾಲ್ಡರಿಂಗ್, ಆಕ್ಸೈಡ್ ಸಾಲ್ಡರಿಂಗ್ ಕಾಪರ್ ಬಿಟ್, ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ಬಿಟ್, adjustable soldering copper bit. Which is correct? D is the correct answer. Very good. So ಮಕ್ಕಳೇ, ಇದುವರೆಗೆ ಸಾಲ್ಡರ್, ಫ್ಲಕ್ಸ್ ಇವುಗಳ ಬಗ್ಗೆ ಎಲ್ಲಾ ರೀತಿಯಾದಂಥ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ಸಾಲ್ಡರಿಂಗ್ ಮತ್ತೆ ಫ್ಲಕ್ಸ್ ಮತ್ತೆ ಸೋಲ್ಡರಿಂಗ್ ಐರನ್ ಟ್ವಿಟರ್ ಫಸ್ಟ್ ಇಯರ್ ನಲ್ಲಿ ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ಬರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮಿ ಬುಕ್ ಅನ್ನ ನೀವು ರೆಫರ್ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ, ಅಸೈನ್ಮೆಂಟ್ ಅನ್ನ ಬರಸ್ಕಿಲ್.com ಅಲ್ಲಿದೆ, ನಿಮಗೆ ನಾನು ಫಾರ್ವರ್ಡ್ ಮಾಡಿದ್ದೀನಿ, ಅವೆಲ್ಲವನ್ನ ಸಾಲ್ವ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.